ಶಾಸ್ತ್ರಿಗಳೇ, ಯಾವಾಗಲೂ ಕೂಡ ನಾವು ವಾರ ಭವಿಷ್ಯ ಕಾರ್ಯಕ್ರಮ ಶುರು ಮಾಡೋದೇ ಒಂದು ಒಳ್ಳೆ ಮಾತು. ಆ ಮಾತಿನಿಂದ ಪ್ರತಿಯೊಬ್ಬರೂ ಪ್ರೇರಣೆಯನ್ನು ಪಡೆದು ತಮ್ಮ ಬದುಕನ್ನು ಸರಾಗವಾಗಿ ಸಾಗಿಸಬಹುದು ಅನ್ನುವಂತಹ ಒಂದು ಉದ್ದೇಶದಿಂದಾಗಿ. ಸೊ ಯಾವುದು ಇವತ್ತಿನ ಒಂದು ಒಳ್ಳೆ ಮಾತು? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದದಾತ್ಮನೇಕಚರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರ ಪ್ರಾರಂಭ ಮಾಡುವ ಮುನ್ನ ಒಂದು ಸ್ಫೂರ್ತಿದಾಯಕವಾದ ಮಾತು ಗಮನಿಸಿ. ಏನಕೇನ ಪ್ರಕಾರೇಣ ಯಸ್ಯ ಕಸ್ಯಾಪಿ ದೇಹಿನಃ ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವೇಶ್ವರ ಪೂಜನಂ ಅಂತ. ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವೇಶ್ವರ ಪೂಜನಂ. ಇನ್ನೊಬ್ಬರಿಗೆ ಸಹಾಯವನ್ನು ಉಂಟು ಮಾಡೋದು ಅಷ್ಟೇ ಅಲ್ಲ, ಸಂತೋಷವನ್ನು ಹಂಚತಕ್ಕಂಥದ್ದು. ನಮ್ಮ ಕೈಲಿ ಏನಾಗುತ್ತೆ, ಏನೂ ಆಗೋದಿಲ್ಲ ನಮ್ಮ ಕೈಲಿ. ಕನಿಷ್ಠ ಒಂದು ಒಳ್ಳೆ ನಗೆ ಬೀರಬಹುದು, ಒಂದು ಒಳ್ಳೆ ಮಾತಾಡಬಹುದು, ಸ್ವಲ್ಪ ಸಹಾಯ ಮಾಡಬಹುದು. ಈ ರೀತಿಯಲ್ಲಿ ಇಡೀ ಬದುಕನ್ನು ಮುಡುಪಾಗಿಟ್ಟಂಥ ಒಬ್ಬ ಮಹಾ ವ್ಯಕ್ತಿ ಅಂತಂದರೆ ಅದು ಎಸ್ ಆರ್ ರಾಮಸ್ವಾಮಿಯವರು. ಅವರು ಮೊನ್ನೆ ಶುಕ್ರವಾರ ಕಾಲವಾದರು, ದೇಹತ್ಯಾಗ ಮಾಡಿದ್ದಾರೆ. ಎಲ್ಲರ ಅವರ ಆಪ್ತ ವರ್ಗ ಯಾವುದಿದೆ ಅವರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ ಅವರು. ಈ ದಿವಸ ನಾವು ರಾಷ್ಟ್ರೋತ್ಥಾನ, ಗೋಖಲೆ ಸಾರ್ವಜನಿಕ ಸಂಸ್ಥೆ, ಉತ್ಥಾನ ಪತ್ರಿಕೆ ಇಂಥವುಗಳನ್ನೆಲ್ಲ ಅದು ನೋಡಿದಾಗ ಅದರ ಉತ್ಕೃಷ್ಟತೆ, ಅದರ ಸೌಷ್ಠವವನ್ನು ಗಮನಿಸಿದ್ರೆ ಅದು ಪ್ರಪಂಚಕ್ಕೆ, ನಮ್ಮ ದೇಶದ ಮಟ್ಟಿಗೆ, ರಾಜ್ಯದ ಮಟ್ಟಿಗೆ ಅದು ಪಸರಿಸ್ತಾ ಇರೋ ಸುಗಂಧ. ಅದಕ್ಕೆ ಕಾರಣ ಈ ಮಹನೀಯರು. ಇವರ ಅಗಲಿಕೆ ನಿಜವಾಗಿಯೂ ಕೂಡ ಒಂದು ದೊಡ್ಡ ನಷ್ಟವಾಗಿದೆ. ವಿದ್ವದ್ ವಲಯಕ್ಕೆ ತುಂಬಲಾರದ ನಷ್ಟವಾಗಿದೆ. ನಮ್ಮ ಶಾಲೆಗಳಲ್ಲಿ ಕಲಿಸಲಾಗದ್ದನ್ನು ಅಲ್ಲಿ ಈ ದಿವಸ ಶಾಲೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ, ಬರೀ ಬೇಡದ ಕಸ ತುಂಬಿಕೊಂಡು ಬಿಟ್ಟಿದೆ. ಅವರ ಬುದ್ಧಿ ಮಟ್ಟ ಎಷ್ಟರ ಮಟ್ಟಿಗಿದೆ ಅಂತ ವಿದ್ಯಾರ್ಥಿಗಳು ಒಂದು ಸರ್ಟಿಫಿಕೇಟಿಗಾಗಿ ಅಷ್ಟು ಒದ್ದಾಟವಾಗಿದೆ. ಆದರೆ ಅಲ್ಲಿ ಬುದ್ಧಿ ಸಂಸ್ಕಾರ ಬೆಳೆಯುತ್ತಂದರೆ ಖಂಡಿತವಾಗಿಯೂ ಇಲ್ಲ. ಇನ್ಯಾವುದೋ ಒಂದು ವ್ಯಸನ, ದುರ್ಬುದ್ಧಿ, ಜಗಳ, ಕೋಲಾಹಲ, ಅವರಿವರ ನಂಟು, ಇವುಗಳಲ್ಲೇ ಆ ಶಾಲೆಯ ವಾತಾವರಣ ಇದೆ. ಆದರೆ ಇವರು ಮಾಡಿದಂತಹ ಗೋಖಲೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಯಾರಾದರೂ ಒಬ್ಬರು ಆ ಸಂಸ್ಥೆಯ ನಂಟಿಟ್ಕೊಂಡ್ರೆ, ಸಖ್ಯವನ್ನು ಇಟ್ಕೊಂಡ್ರೆ, ಸತ್ಯವಾಗಿಯೂ ಹೇಳ್ತೀನಿ, ಅದು ಸಂಸ್ಕಾರಪ್ರದ ಮಾಡುತ್ತೆ. ಶಿಕ್ಷಣ ಕೊಡಬೇಕಾದ್ದೇನು, ಆದರೆ 100 ಪಟ್ಟು ಸಂಸ್ಕಾರವನ್ನು ಈ ಸಂಸ್ಥೆಗಳು ಕೊಡ್ತಾ ಇವೆ. ಅಷ್ಟೇ ಅಲ್ಲ, ಈ ಜನ್ಮದಲ್ಲಿ ಸಂಪಾದನೆ ಮಾಡಿದ ಪುಣ್ಯ ಯಾವುದಿದೆ ಇವುಗಳ ನಂಟಿನಿಂದ ಮುಂದಿನ ಜನ್ಮಕ್ಕೂ ಇದು ಒಂದು ರೀತಿಯಲ್ಲಿ ದೊಡ್ಡ ಸೋಪಾನವಾಗಿಬಿಡುತ್ತೆ ಅಂತ ಅನಿಸುತ್ತೆ. ಆ ರೀತಿಯ ಕೈಂಕರ್ಯಗಳನ್ನು ಅವರು 19ನೇ ವಯಸ್ಸಿನಿಂದ ಅವರ ಕೆಲಸ ಪ್ರಾರಂಭವಾಗಿದ್ದು. ಹೀಗೆ ಸಮಾಜ ಸೇವೆ, ಪ್ರಕೃತಿ ಸೇವೆ ಇವುಗಳೆಲ್ಲ ಪ್ರಾರಂಭವಾಗಿದ್ದು. DVG ಇವರು ಸೂತ್ರವಾಗಿದ್ದರೆ ಇವರು ಒಂದು ರೀತಿಯಲ್ಲಿ ಅದಕ್ಕೆ ಬರೆದ ಭಾಷ್ಯದ ಹಾಗೆ ಬದುಕಿದಂಥವ್ರು ಮಹನೀಯರು. ಅವ್ರು ನೋಡ್ತಾ ಇದ್ದರೆ DVG ಅವ್ರನ್ನ ನೋಡಿದ ಹಾಗಾಗತ್ತೆ. ಇಂಥ ಮಹನೀಯರು ನಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥದ್ದು ತುಂಬಲಾರದ ನಷ್ಟ. ಅವರ ಕೃತಿಗಳಿದ್ದಾವೆ. ಈ ದಿವಸ ನಾನೇನು ಸುಭಾಷಿತ ಹೇಳಿದ್ನೋ ಅದು ಇವರು ಸಂಗ್ರಹ ಮಾಡಿಕೊಟ್ಟಂತಹ ಸುಭಾಷಿತ. ಎಷ್ಟೋ ಇವರ ಸಂಗ್ರಹ ಮಾಡಿದ ಸುಭಾಷಿತಗಳನ್ನು ಇಲ್ಲಿ ನಾನು ವಾರ ಭವಿಷ್ಯದಲ್ಲಿ ತಮ್ಮ ಮುಂದೆ ಹಂಚಿಕೊಂಡಿದ್ದೀನಿ. ಅವೆಲ್ಲ ಅವರು ಕೊಟ್ಟ ಉಡುಗೊರೆಗಳು. ಅದರಲ್ಲೆಲ್ಲ ನಾವು ಹೇಗೆ ಬದುಕಬೇಕು, ನಾವು ಹೇಗೆ ಇಡಬೇಕು, ಸಮಾಜದಲ್ಲಿ ಹೇಗಿರಬೇಕು. ಸಂತೋಷಂ ಜನಯೇತ್ ಪ್ರಾಜ್ಞ ಅಂದರೆ ಅವ್ರ ಹತ್ತಿರಕ್ಕೆ ಯಾರು ಬಂದರೂ ಅವರಿಗೆ ಸಂತೋಷವನ್ನು ಕೊಡ್ತಾ ಇದ್ದು, ಅವರಿಗೆ ಸಂತೋಷವನ್ನು ಕೊಡ್ತಾ ಇದ್ದಂಥ ಮಹನೀಯರಿವರು. ಅವ್ರ ಹತ್ರ ಉಪಕಾರ ಪಡೆದಂಥ ಎಷ್ಟೋ ಮಂದಿ ಇದ್ದಾರೆ. ಒಂದು ಸಲ ಅವ್ರ ಸಂಪರ್ಕಕ್ಕೆ ಬಂದುಬಿಟ್ರೆ ಪರಿಶುದ್ಧರಾಗಿಬಿಡ್ತಾರೆ. ಆ ರೀತಿಯ ವ್ಯಕ್ತಿತ್ವ. ಅಲ್ಲಿ ನೀವು ಹೋದರೆ ಅವರ ಸುತ್ತ ಇರ್ತಕ್ಕಂಥವರೆಲ್ಲ ಅತ್ಯುತ್ಕೃಷ್ಟವಾದಂಥ ಮನಸ್ಸಿರ್ತಕ್ಕಂಥವ್ರು. ಒಬ್ಬರಲ್ಲೂ ಒಂದು ಸಣ್ಣ ಕೊಳೆಯೂ ಇಲ್ಲ. ಆ ರೀತಿಯ ಒಬ್ಬ ವ್ಯಕ್ತಿ ನಿಜವಾಗಿಯೂ ಒಬ್ಬ ಸಮಾಜಕ್ಕೆ ಒಬ್ಬ ಸತ್ಪ್ರಜೆ ಅಂತೀವಲ್ಲ, ಅದಾಗಬೇಕಾಗಿದ್ರೆ ಇಂಥವ್ರ ಸಂಪರ್ಕ ಉಂಟಾಗಬೇಕು. ಹೀಗಾಗಿ ನಿಮ್ಮ ಮಕ್ಕಳಿಗೋ ಮುಂದಿನವ್ರಿಗೋ ಏನಾದರೂ ಒಳ್ಳೆತನ ಅನ್ನೋದು ಬರಬೇಕು, ಆ ಸಂಸ್ಕಾರ ಬರಬೇಕು ಮುಖ್ಯವಾಗಿ ಅಂತಂದರೆ ಒಂದು ಸಲ ಇಂಥವರ ಪರಿಚಯ, ಇಂಥವ್ರು ಬರೆದಂಥ ಪುಸ್ತಕಗಳ ದರ್ಶನ, ಓದ್ತಕ್ಕಂಥದ್ದು, ಅಂಥವ್ರ ಒಡನಾಟ ಏರ್ಪಾಡು ಮಾಡ್ಕೊಳ್ತಕ್ಕಂಥದ್ದು, ಇದೆಲ್ಲ ದೊಡ್ಡದಾಗತ್ತೆ. ಆ ಪ್ರಯತ್ನ ಆಗಲಿ ಅಂತ ಈ ವಾರದ ಒಂದು ಒಳ್ಳೆಯ ಮಾತನ್ನು ಆ ಸ್ಫೂರ್ತಿಯಿಂದ ನಮ್ಮ ಬದುಕು ಪಾವನವಾಗಲಿ ಅಂತ ನಾವು ಆಶಿಸೋಣ, ಹಾಗೆ ಬದುಕೋಣ. ಇದರ ಜೊತೆಗೆ ಮಹನೀಯರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ
ಕೋರ್ತಾ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋದಾದರೆ ಈ ವಾರದ ವಿಶೇಷತೆ ಏನು ಶಾಸ್ತ್ರಿಗಳೇ? ಈ ವಾರದಲ್ಲಿ ಏನೇನು ಪ್ರಧಾನವಾಗಿದೆ ಅಂತ ಈ ವಾರದಲ್ಲಿ ಅತ್ಯಂತ ಪ್ರಧಾನವಾದ ಅಂಶಗಳನ್ನೇ ಗಮನಿಸ್ತೀವಿ. ಬಹಳ ಪ್ರಧಾನವಾದದ್ದು ಅಂದರೆ ಸೂರ್ಯನ ಸಂಕ್ರಮಣವನ್ನು ಗಮನಿಸ್ತೀವಿ. 14ನೇ ತಾರೀಕು ಮಂಗಳವಾರ ದಿವಸ ಸೂರ್ಯ ಸಂಕ್ರಮಣವಾಗುತ್ತೆ. ಸೌರ ಯುಗಾದಿ ಅಂತಲೂ ಕರೀತಾರೆ. ನಮ್ಮ ಕರಾವಳಿ ಭಾಗಗಳಲ್ಲೆಲ್ಲ ಸೌರ ಯುಗಾದಿ ಬಹಳ, ನಾವು ಹೇಗೆ ಚಾಂದ್ರ ಯುಗಾದಿಯನ್ನು ಹಾಗೆ ವೈಭವದಿಂದ ಆಚರಿಸ್ತೀವೋ ಆ ರೀತಿಯಲ್ಲಿ ಇರ್ತಕ್ಕಂಥದ್ದು. ಮತ್ತು 18ನೇ ತಾರೀಕು ವೈಶಾಖ ಮಾಸ ಪ್ರಾರಂಭವಾಗುತ್ತೆ. ವಸಂತ ಮಾಸದ 2ನೇ ಭಾಗ ಅದು ವೈಶಾಖ ಮಾಸ. ಚೈತ್ರ ಹಾಗೂ ವೈಶಾಖ ಎರಡು ಮಾಸಗಳು ಸೇರಿದರೆ ಅದು ಒಂದು ಋತುವಾಗುತ್ತೆ. ಅದು ವಸಂತ ಋತು. ವಸಂತ ಋತುವಿನ ಮತ್ತೊಂದು ಮಗ್ಗಲಿಗೆ ಇದೇ ವಾರದಲ್ಲಿ ನಾವು ಪ್ರವೇಶ ಮಾಡ್ತೀವಿ. ಮುಖ್ಯವಾಗಿ ಸೂರ್ಯನ ಸಂಚಾರ. ಸೂರ್ಯ ಮೇಷರಾಶಿಯಲ್ಲಿ ಸಂಚರಿಸ್ತಾ ಇದ್ದಾಗ ಒಂದು ರೀತಿಯ ಬಲವನ್ನು ಕೊಡ್ತಾನೆ. ಅಲ್ಲಿ ಏನು ಪ್ರಥಿತಶ್ಚತುರಃ ಅಂತ ಪ್ರಸಿದ್ಧಿಯನ್ನು ತಂದುಕೊಡ್ತಾನೆ, ಚತುರತೆಯನ್ನು. ಅವನು ರವಿ ಬುದ್ಧಿ ಪ್ರೇರಕನಾಗಿರ್ತಕ್ಕಂಥವನಲ್ವ. ನಾವು ಗಾಯತ್ರಿ ಮಂತ್ರದಲ್ಲಿ ಏನನ್ನು ಹೇಳೋದು? ಧಿಯೋ ಯೌನಃ ಪ್ರಚೋದಯಾತ್ ಅಂತ. ಧಿಯ ಆ ಬುದ್ಧಿಶಕ್ತಿ ಅದು ಉಂಟಾಗಲಿ ಅಂತ. ಹೀಗಾಗಿ ಅಂತಹ ಬುದ್ಧಿಶಕ್ತಿಯ ಪ್ರೇರಕನೂ ಕಾರಕನೂ ಆಗಿರ್ತಕ್ಕಂಥ ಸೂರ್ಯ ಉಚ್ಚಸ್ಥಾನದಲ್ಲಿ ಸಂಚರಿಸುವಾಗ ಎಲ್ಲರ ಬುದ್ಧಿಶಕ್ತಿಯು ಕೂಡ ಸ್ವಲ್ಪ ಮಟ್ಟಿಗೆ ಎಲಿವೇಟ್ ಆಗುತ್ತೆ. ನನ್ನ ಬುದ್ಧಿ ಸ್ವಲ್ಪ ಮಟ್ಟಿಗೆ ಚುರುಕಾಗಿದೆ ಅಂತ ಅನಿಸುತ್ತೆ. ಆ ರೀತಿಯ ಒಂದು ಶುಭ ಫಲವನ್ನು ತಂದುಕೊಡ್ತಾನೆ. ಅಂತಹ ಒಂದು ವಿಶೇಷಕ್ಕೆ ನಾವು ಪ್ರವೇಶ ಮಾಡ್ತೀವಿ ಈ ವಾರದ ಆದಿಯಲ್ಲಿ. ಇದು ಈ ವಾರದ ವಿಶೇಷತೆಗಳು. ಸರಿ ಶಾಸ್ತ್ರಿಗಳೇ, ಕಾರ್ಯಕ್ರಮ ಮುಂದುವರಿಸೋಣ. ಆದರೆ ಕಾಲರ್ಸ್ ಇದ್ದಾರೆ, ಮಾತನಾಡಿಸ್ಕೊಂಬೇಡ. ಮೊದಲೇದಾಗಿ ಮಂಗಳೂರಿನಿಂದ ರಶ್ಮಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರಶ್ಮಿ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ತಮ್ಮ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 16/9/1992. 16/9/92 ಅಲ್ವಾ? ಹೌದು. ಸಮಯ 3:25 ಮಧ್ಯಾಹ್ನ. ಓಕೆ, 3:25 ಮಧ್ಯಾಹ್ನ. ತಮ್ಮ ಪ್ರಶ್ನೆ ಏನು? ನನಗೆ ನನ್ನ ಉದ್ಯೋಗ ಯಾವಾಗ ಸಿಗ್ಬೋದು ಅಂತ. ಅಂದ್ರೆ 1 ವರ್ಷದಿಂದ ನಾನು ಇದ್ದ ಉದ್ಯೋಗ ಕಳ್ಕೊಂಡಿದ್ದೇನೆ. ಎಷ್ಟು ಪ್ರಯತ್ನ ಪಟ್ಟರು ಸಿಗ್ತಾ ಇಲ್ಲ. ಸೊ ಯಾವಾಗ ಉದ್ಯೋಗ ಸಿಗುತ್ತೆ ಅಂತ ಕೇಳಲಿಕ್ಕೆ. ಆಯ್ತಾಯ್ತು. ರಶ್ಮಿ ಅವರೇ ನಮಸ್ಕಾರ. ನಮಸ್ಕಾರ ಗುರು. ನಮಸ್ಕಾರ. ಗಾಬರಿ ಮಾಡ್ಕೋಬೇಡಿ. ಉದ್ಯೋಗ ಏನಪ್ಪ ಹೀಗಾಗ್ಬಿಟ್ಟಿದೆಯಲ್ಲ ಅಂತ. ಅದಕ್ಕೆ ಕಾರಣ ಏನಪ್ಪ ಅಂದರೆ ನಿಮ್ಮ ಕರ್ಮಾಧಿಪತಿ, ನಿಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ನಿಮ್ಮದು ಮಕರ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ. ನೀಚಾರಿಷಷ್ಟ ವ್ಯಯ ಸಂಶ್ರಿತಾ ಹಿ ಶುಭಾಃ ಪ್ರಯಚ್ಯಂತ್ಯ ಶುಭಾನಿ ಸರ್ವೇ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ನೀಚಗ್ರಹವಾಗಿದ್ದರೆ ಅವುಗಳಿಗೆ ಹೇಗೆ ಫಲವನ್ನು ಕೊಡಲಿಕ್ಕೆ ಸಾಧ್ಯ? ಅದು ಕರ್ಮಾಧಿಪತಿ. ಹೀಗಾಗಿ ಅವಂದೇ ಭುಕ್ತಿ ನಡೀತಾ ಇದೆ ನಿಮಗೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ತೊಡಕನ್ನು ಅನುಭವಿಸ್ತಾ ಇದ್ದೀರಾ. ಆತಂಕ ಬೇಡ. ಹತ್ತಿರದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಮೊಸರು ಪ್ರತಿ ಶುಕ್ರವಾರ ಮೊಸರು ತಗೊಂಡು ಹೋಗಿ ದಾನ ಮಾಡಿ, ಮೊಸರಿನ ಅಭಿಷೇಕವನ್ನು ಮಾಡಿಸಿ. ಅದು ನೀವು 16 ಶುಕ್ರವಾರ ನಿರಂತರವಾಗಿ ಮಧ್ಯದಲ್ಲಿ ಬ್ರೇಕ್ ಮಾಡಿದ ಹಾಗೆ ಮಾಡಿಸಿ. ಖಂಡಿತ ಅನುಕೂಲ ಆಗುತ್ತೆ. ಆತಂಕ ಬೇಡ. ಅಷ್ಟರಲ್ಲಿ ನಿಮಗೆ ಕೆಲಸ ಸಿಗುತ್ತೆ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.